ಹಾಯ್ ಹಲೋ ನಮಸ್ಕಾರ ರೀ. ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೀ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನನ್ನ ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಒಂದು ಹಾಯ್ ಮೆಸೇಜ್ ಹಾಕ್ಬಿಟ್ರೆ ಸಾಕು, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಕೇಳ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅದು ಯಾರದೇ ಇದ್ದರೂ ಕೂಡ ಅವರಿಗೂ ಕೂಡ ತಿಳಿಸಿ ನಮ್ಮದೆಲ್ಲ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ, ಹಾಗೆ ಅವ್ರದ್ದು ಗಾಡಿ ಇದ್ದರೂ ಕೂಡ ಅವ್ರದ್ದು ಸೇಲ್ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಫ್ರೆಂಡ್ಸ್. ಇನ್ನು ಗಾಡಿ ತೊಗೊಳೋರು ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಕಾರಣಕ್ಕೂ ಗಾಡಿ ನೋಡ್ತಿರಲ್ಲ ಅವ್ರಿಗೆ ಯಾರಿಗೂ ನೀವು ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋಕ್ಕೆ ಹೋಗಬೇಡಿ. ಪೇ ಮಾಡಿದ್ರೆ ನಾವು ಜವಾಬ್ದಾರಿ ಅದಕ್ಕಾಗಿರಲ್ಲ. ಯಾಕಂತಂದ್ರೆ ನೀವು ಅಲ್ಲೇ ಹೋಗಿ ಗಾಡಿ ನೋಡ್ಕೊಂಡ್ಬಿಟ್ಟು ನಿಮಗೆ ಯಾರಾದರೂ ಮೇಸ್ತ್ರಿ ಗೊತ್ತಿರ್ಬೋದು, ಮೆಕ್ಯಾನಿಕಲ್ ಯಾರಿಗೆ ಗೊತ್ತಿರ್ಬೋದು, ನೀವು ಆಸುಪಾಸು ನಿಮ್ಮ ಫ್ರೆಂಡ್ ಯಾರಿಗೆ ಗಾಡಿಯಲ್ಲಿ ಮಾಹಿತಿ ಇರೋರಿಗೆ ಕರ್ಕೊಂಡು ಹೋಗ್ಬಿಟ್ಟು ಗಾಡಿ ಖರೀದಿ ಮಾಡಿ. ನೀವು ಪಾಪ ಗೊತ್ತಿಲ್ಲಾರ್ದೆ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಕರೆ ಮಾಡಿ ಆ ಥರ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ ಅಂತ ಹೇಳಿ ಇನ್ನು ಗಾಡಿ ಬಗ್ಗೆ ಡೀಟೇಲ್ಸ್ ಏನೇನು ಹೇಳಿದರೆ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ. ನೋಡಿ ಅಣ್ಣ ಬಾಂಡುಗಳೇ, ನಮ್ಮ ಹತ್ರ ಮಾರುತಿ ಸುಜುಕಿ ಎರ್ಟಿಗಾ ಕಾರ್ ಬಂದೈತಿ. ಈ ಕಾರ್ ಮಾಡಲು 2015 ಮಾಡಲ್ ಐತಿ. ಫಸ್ಟ್ ಪಾರ್ಟಿದಾಗ ಆದ, ತೊಗೊಳೋರು ಸೆಕೆಂಡ್ ಪಾರ್ಟಿ ಆಗ್ತೀರ. ಈ ಗಾಡಿ ರನ್ನಿಂಗ್ ಎಷ್ಟಾಗ್ಯದಪ್ಪ ಅಂತಂದ್ರೆ 1,32,000 ಜೆನ್ಯೂನ್ ರನ್ನಿಂಗ್ ಐತಿ. ಶೋರೂಮ್ ಹಿಸ್ಟ್ರಿ ಐತಿ, ಮೀಟ್ರ್ ಕೂಡ ರನ್ನಿಂಗ್ ಐತೆ ಅಂತ ಹೇಳ್ಯಾರ ಓನರ್. ಗಾಡಿ ಆಕ್ಸಿಡೆಂಟು ರೀಪೇಂಟು ಈ ಥರ ಏನೂ ಆಗಿಲ್ಲ ಅಂತ. ಸಣ್ಣ ಪುಟ್ಟ ಟಿಂಕ್ರಿಂಗ್ ಕೆಲಸ ಐತೆ, ಟಿಂಕ್ರಿಂಗ್ ಆದಲ್ಲಿ ಪೇಂಟ್ ಮಾಡ್ಕೋಬೇಕಂತ ಹೇಳ್ಯಾರ. ನೀವೇ ಮಾಡ್ಕೊತೀನಿ ಅಂದ್ರೂ ಓಕೆ ಅಂತ, ಅವರೇ ಮಾಡಿಕೊಡ್ತೀನಿ ಅಂದ್ರೂ ಓಕೆ ಅಂತ. ನೀವೇನು ಮಾಡ್ಕೊಳಕ್ಕೆ ಹೋಗಬೇಡಿ, ಓನರ್ಗೆ ಮಾಡಿಕೊಡಿ ಅಂತೇಳಿ ಅವರೇ ಮಾಡಿಕೊಡ್ಬೋದು, ಮಾಡಿಕೊಡ್ತಾರೆ ಅಂತ ಹೇಳಿದಾರೆ ಅವರು. ಇದು ನೋಡ್ರಿ, ನಮ್ಮಂಥ ಬಡವರಿಗೆ ಮಾರುತಿ ಸುಜುಕಿ ಎರ್ಟಿಗಾ ಕಾರ್ ಆಗಿರ್ಬೋದು, ಮತ್ತು ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ ಆಗಿರ್ಬೋದು, ಎಷ್ಟೋ ಮಂದಿಗೆ ಬದುಕಲಿಕ್ಕೆ ದಾರಿ ಮಾಡ್ಕೊಡ್ಲಾಗತ್ತ. ಇನ್ನೂ ಮುಂದೆ ಮಾಡಿನೂ ಕೊಡ್ತಾವೆ. ಯಾಕಂದ್ರೆ ಭಾಳ ಲೈಕ್ ಗಾಡಿ ಯಾವ ಇವು ನಮ್ಮಂಥ ಬಡವರಿಗೆ, ಮಿಡಲ್ ಕ್ಲಾಸ್ ಜನಕ್ಕೆ. ಇದು ಗಾಡಿ ನೋಡ್ರಿ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್, FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತಂತ. ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಈ ಥರ ಏನೂ ಆಗಿಲ್ಲ ಅಂತ. ಅದೇ ಹೇಳಿದ್ನೆಲ್ಲ, ಸಣ್ಣ ಪುಟ್ಟ ಟಚಪ್ ಆದಲ್ಲಿ ಅದಕ್ಕೆ ಪೇಂಟ್ ಮಾಡ್ಕೊಬೇಕು ಅಂತ ಹೇಳ್ಯಾರ. ಟೈರ್ ಕಂಡೀಷನ್ ನೋಡೋದಾದ್ರೆ 80% ಟೈರ್ ಕೂಡ ಆದಂತ ಹೇಳಿದ್ರು. ಮತ್ತು ಸೀಟ್ ಕವರ್ ಅಂತಲ್ಲಿ ನೋಡ್ಬೋದು ನೀವು, ಅಗದಿ ಕ್ಲೀನಾಗಿ ಐತಿ ಸೀಟ್ ಕವರ, ಇದ್ರಾಗ ಇನ್ನೊಂದು ಮಾತಿಲ್ಲ. ಮತ್ತು ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು ಎಲ್ಲ ವರ್ಕಲ್ಲೇ ಐತಂತ. ಏನೋ ಸಣ್ಣ ಪುಟ್ಟ ಏನೋ ಎಕ್ಸ್ಟ್ರಾ ಪಿನ್ನಿಂಗ್ ಮಾಡಿದಾರಂತ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಕೇಳ್ಬೋದು. ಅವ್ರ ನಂಬರ್ ಕೂಡ ಹಾಕಿರ್ತೀನಿ ನಾನು ನಿಮಗೆ. ಇದು ರೇಟ್ ಎಲ್ಲ ಏನು ಹೇಳ್ಯಾರಪ್ಪ ಅಂತಂದ್ರೆ 6,20,000 ತನಕ ಏನೋ ರೇಟ್ ಹೇಳ್ಯಾರ ಅವರು. ನಮ್ಮ ಕಡೆ ಅಂತ ಬಂದರೆ ಒಂದು 50,000 ರೂಪಾಯಿ ಡಿಸ್ಕೌಂಟ್ ಮಾಡಿಬಿಟ್ಟು 5,75,000ಗೆ ಗಾಡಿ ಕೊಡ್ತಾರಂತ ಹೇಳಿದ್ರೆ 5,75,000ಕ್ಕೆ. ಅದ್ರಾಗ ನೋಡಿರಿ, ಯಾಕಂದ್ರೆ ಅವ್ರು ಹೇಳಿದ್ದು ಕಂಡೀಷನ್ ಅಂತೆಲ್ಲ ನಾವೆಲ್ಲ ಓಕೆ ಅನ್ಬೇಕಾಗ್ತೈತಿ. ನೀವೇ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಮದು ಸ್ವಇಚ್ಛೆದಿಂದ ಅದು ಬೇರೆ ಆಗ್ತೈತಿ. ಯಾಕಂದರೆ ಇಲ್ಲಿ ಯಾರಿಗೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ ರೀ. ನೀವು ಅಲ್ಲೇ ಗಾಡಿ ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು, ಮತ್ತು ನಿಮ್ಗೆ ಯಾರಿಗಾದ್ರೂ ಮೇಸ್ತ್ರಿ ಈ ಥರ ಯಾರಿಗಾದ್ರೂ ಮೆಕ್ಯಾನಿಕಲ್ ಇರ್ತಾರಲ್ಲ, ಅವ್ರಿಗೂ ಕೂಡ ಕರ್ಕೊಂಡು ಹೋಗಿಬಿಟ್ಟು ಗಾಡಿಯಲ್ಲಿ ಮಾಹಿತಿ ಇರೋರಿಗೆ ಕರ್ಕೊಂಡು ಹೋಗಿ ಗಾಡಿ ಖರೀದಿ ಮಾಡಿ ಅಂತ ನಾನು ಹೇಳೋದು ಸ್ಪಷ್ಟವಾಗಿ. ಇದು ಮಾರುತಿ ಸುಜುಕಿ ಎರ್ಟಿಗಾ VDI ವೇರಿಯಂಟ್ ಆಗಿದೆ. ಇದು 20 ತನಕ ಮೈಲೇಜ್ ಕೊಡ್ತದೆ ಅಂತ ಹೇಳ್ಯಾರ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡ್ಲಿಕ್ಕೆ ಹೋಗಬೇಡಿ, ಇನ್ನೊಂದು ಮಾತು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಕಾರಣಕ್ಕೂ ಯೂಟ್ಯೂಬರಿಗೆ ಹೇಳ್ಯಾರ ಅಂತ ಹೇಳ್ಕೊಂಡ್ಬಿಟ್ಟು ನೀವು ನಮ್ಮ ಮೇಲೆ ನಂಬ್ಕೊಂಡ್ಬಿಟ್ಟು ಇದು ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಅದನ್ನು ನಿಮಗೆ ಹೇಳ್ತೀನಿ. ಯಾಕಂತಂದ್ರೆ ಅವ್ರು ಏನು ಹೇಳಿರ್ತಾರೆ ಓನರ್, ನಾವು ಅದೇ ಹೇಳ್ಬೇಕಾಗತ್ತೈತಿ. ನೀವು ಅಲ್ಲಿ ಹೋದ ಬಳಿಕ ಮ್ಯಾಗ್ ಎಲ್ಲ ಚೆನ್ನಾಗಿ ಕಾಣ್ತೈತೆ ರೀ. ಮ್ಯಾಗ್ ಚೆಂದ ಕಾಣ್ತದೆ ಅಂತ ಕೂಡಲೇ ನೀವು ಹೋಗಿ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿ ಆ ಥರ ಏನು ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲೇ ಹೋಗಿ ನೋಡಿದ ಬಳಿಕ ಅದ್ರೆಲ್ಲ ಗೊತ್ತಾಗ್ತೈತಿ. ಅವ್ರು ಹೇಳಿದ ರೇಟಿಗೆ ನೀವು ಕೊಡೋಕ್ಕೆ ಸಾಧ್ಯ ಇಲ್ಲ, ನೀವು ಹೇಳಿದ ರೇಟಿಗೆ ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ಮಾತುಕತೆ ಆದ ಬಳಿಕ ಎಲ್ಲ ರೇಟ್ ಏನು ಅನ್ನೋದು ಕಲಿತದೆ. ನಮ್ಮ ಕಡೆಯಿಂದ ಬಂದವರಿಗೆ 50,000 ರೂಪಾಯಿ ಡಿಸ್ಕೌಂಟ್ ಮಾಡಿ 5,75ಕ್ಕೆ ಏನು ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅವ್ರು ಯಾರು ಬಂದರೂ ಅಷ್ಟಿಗೆ ಕೊಡೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಮ್ಮ ಕಡೆಯಿಂದ ಇನ್ನೊಂದು ಸ್ವಲ್ಪ ನೆಗೆಷಿಬಲ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನೋಡಿರಿ, ಇದು ಲೊಕೇಶನ್ ಬಂದುಬಿಟ್ಟು ಬೆಂಗಳೂರದಾಗ ಆದಂಥ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ನೀವು ಒಂದು ಸರ್ತಿ ಅವ್ರ ಸಂಗಟ ಮಾತುಕತೆ ಮಾಡ್ಕೊಂಡ್ಬಿಟ್ಟು ಫೋನಾಗ ಮಾತಾಡಿ ಗಾಡಿ ಇಷ್ಟ ಆಗಿದ್ರೆ ಮಾತ್ರ ನೀವು ಅಲ್ಲೇ ಆದಷ್ಟು ನಿಮ್ಮ ಊರು ಸನಿ ಇದ್ದಲ್ಲಿ ನೀವು ಅವ್ರು ಇದು ಖರೀದಿ ಮಾಡಿರಿ. ಯಾಕಂತಂದ್ರೆ ತುಂಬ ದೂರಿಂದ ಹೋಗ್ಬಿಟ್ಟು ನಿಮ್ಗೆ ರೇಟ್ ಕಲಿತಿಲ್ಲ ಅಂದ್ರೆ ಸುಮ್ಮನೆ ಗಾಡಿ ಖರ್ಚು ವೇಸ್ಟ್ ಆಗೋದು ಬೇಡ. ಅಲ್ಲೇ ಆಸುಪಾಸು ಬೆಂಗಳೂರಿಂದ ಒಂದು 50 ಕಿಲೋಮೀಟ್ರ್, ಒಂದು 70-80 ಕಿಲೋಮೀಟ್ರ್ ಇದ್ದವರು ಹೋಗಿ ಖರೀದಿ ಮಾಡಿ. ನೀವು ದೂರಿಂದನೂ ಹೋಗಿ ಖರೀದಿ ಮಾಡಬೇಕಂತ ಅನ್ನಂಗಿತ್ತು, ನಿಮ್ಮ ರಿಲೇಷನ್ ಯಾರಾದರೂ ಇಲ್ಲಿದ್ದರೆ ಅವರಿಗೆ ಹೋಗಿ ಚೆಕ್ ಮಾಡ್ಲಿಕ್ಕೆ ಹೇಳಿ ಗಾಡಿ ಅವ್ರಿಗೆಲ್ಲ ಕೇಳ್ಕೊಂಡ್ಬಿಟ್ಟು ಇದು ಮಾಡಿ ಮಾತುಕತೆ ಮಾಡ್ಕೊಂಡ್ಬಿಟ್ಟು ತೊಗೊಳ್ಳಿ. ಇದೇ ಥರ ವಿಡಿಯೋ ಬೇಕಾಗಿತ್ತಂದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ. ನಿಮ್ಮೂ ಗಾಡಿ ಯಾವುದು ಸೇಲಿಗಿತ್ತಂದ್ರೂ ನಮಗೆಲ್ಲ ವಾಟ್ಸಪ್ಗೆ ಹಾಕಿರಿ ಫೋಟೋಗಳೆಲ್ಲ. ನಾನು ಎಲ್ಲ ಕೇಳ್ಕೊಂಡ್ಬಿಟ್ಟು ನಿಮ್ಮ ಡೀಟೇಲ್ಸ್ ಈ ಥರ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾರಣಕ್ಕೂ ಯಾರಿಗೆ ಅಡ್ವಾನ್ಸ್ ಪೇ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ನಿಮ್ಮ ಗಾಡಿದು ಏನು ಅಗದಿ ಕರೆಕ್ಟಾಗಿ ಇಂಜನ್ ಕಂಡೀಷನು, ಗಾಡಿ ಬಾಡಿ ಕಂಡೀಷನು ಎಲ್ಲ ಕರೆಕ್ಟಾಗಿ ಏನೇನು ಇರ್ತೈತೆ ಅದೇ ಪಿನ್ ಟು ಪಿನ್ ಹೇಳಿದ್ರೆ ಮುಂದಿನವರೆಗೂ ಗಾಡಿ ತೊಳ್ಕೊಂಡು ಅನುಕೂಲ ಆಗ್ತೈತಿ. ಯಾಕಂದರೆ ನಂಬಿಕೆ ಅನ್ನೋದು ಭಾಳ ದೊಡ್ಡದಿರ್ತೈತಿ. ಎಲ್ಲ ದೂರಿಂದ ಕೂತು ನೋಡಕತ್ತಿರ್ತಾರೆ ವೀಡಿಯೋಗಳು. ಹಾಗೆ ನಾನು ಇದೇ ಥರ ವೀಡಿಯೋ ಮಾಡಕತ್ತಿರ್ತೀನಿ ರೀ. ಹಾಗೆ ನಿಮ್ಮ ಸಪೋರ್ಟ್ ಇರಲಿ. ನಾನು ಏನಾದರೂ ಇದ್ರಾಗ ಸ್ವಲ್ಪ ತಪ್ಪಾಗಿ ಮಾತಾಡಿದೆ ಅಂದ್ರೆ ಒಂದು ಕ್ಷಮೆ ಇರಲಿ, ಹೊಟ್ಟೆ ಹಾಕ್ಕೊಳ್ಳಿ. ಇದೇ ಥರ ವೀಡಿಯೋ ಮಾಡೋಕೆ ಒಂದು ಬೆಂಬಲ ಇರಲ್ಲ ರೀ. ನಮ್ಮ ಉತ್ತರ ಕರ್ನಾಟಕದವನು ಆಗಿರ್ತೀನಿ ನಾನು. ಉತ್ತರ ಕರ್ನಾಟಕದ ಬೆಂಬಲ ನೀಡಿರಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಾಗ ಇದೇ ಥರ ಗಾಡಿದು ಯಾವುದಾರ ಒಂದು ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.